ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ನಾವು ಕಾಲಜ್ಞಾನ ವಿಚಾರಗಳನ್ನ ಮಾಡ್ತಾ ಹೋಗ್ತಿದ್ರಿ. ಹಲವಾರು ಜನಗಳನ್ನ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೂ ಕೂಡ ನಮಗೆ ತಿಳಿದಿರಷ್ಟು ಉತ್ತರಗಳನ್ನ ಕೊಡ್ತಾ ಹೋಗ್ತೀವಿ. ಇವತ್ತು ನಮಗೊಂದು ಇನ್ನೊಂದು ಕೂಡ ಪ್ರಶ್ನೆ ಮುಖಾಂತರ ನಮಗೆ ಪ್ರಶ್ನೆ ಮಾಡಿದ್ರು. ಸ್ವಾಮಿಗಳೇ, ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಯಾವ ಪುಸ್ತಕದಲ್ಲಿ ಯಾವ ಪುಸ್ತಕದಲ್ಲಿ ಧ್ಯಾನ ಮಾಡಿ ದಾನ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಇಂದಿನ ಸಂಚಿಕೆಗಳಲ್ಲಿ ಹೇಳ್ತಿದ್ರಿ, ದಾನ ಮಾಡಿ ಧ್ಯಾನ ಮಾಡಿ ಅಂತ ಕೂಡ ಹೇಳ್ತಾನೆ ಇದ್ವಿ ಇಂದಿನ ಸಂಚಿಕೆಗಳಲ್ಲಿ. ಆಗಿದ್ರೆ ಅವರು ಒಂದು ಉಲ್ಲೇಖನ ಮಾಡಿದ್ರು ನಮ್ಗೆ ಯಾವ ಪುಸ್ತಕದಲ್ಲಿ ಬರ್ದಿದ್ದಾರೆ ಅಂತ. ನೋಡಿ, ಯಾವ ಪುಸ್ತಕದಲ್ಲೂ ಕೂಡ ಬರ್ದಿರತಕ್ಕಂಥದ್ದಲ್ಲ. ಪ್ರತಿಯೊಂದು ಜ್ಞಾನ ಇರತಕ್ಕಂಥ ಪುಸ್ತಕಗಳು, ಜ್ಞಾನ ಮಾರ್ಗಗಳನ್ನ ತಿಳಿಸ್ತಕ್ಕಂಥ ಪುಸ್ತಕಗಳು ಪ್ರತಿಯೊಂದು ಕೂಡ ಧ್ಯಾನ ಮಾಡಿ ಅಂತಕ್ಕಂಥದ್ದು, ದಾನ ಮಾಡಿ ಅಂತಕ್ಕಂಥದ್ದು ಪ್ರತಿಯೊಂದು ಪುಸ್ತಕದಲ್ಲೂ ಬರೆದಿರುತ್ತೆ. ವಿಶೇಷವಾಗಿ ಇದೇ ಕಾಲಜ್ಞಾನದಲ್ಲಿ ಬರೆದಿರ್ತಕ್ಕಂಥದ್ದು. ಇದೇ ಪುಸ್ತಕ ಅನ್ನಲ್ಲ, ಇದನ್ನ ನಾವು ಗ್ರಂಥ ಅಂತೀವಿ. ಕಾಲಜ್ಞಾನ ಭವಿಷ್ಯವಾಣಿ ನೋಡ್ತಕ್ಕಂಥ ಗ್ರಂಥ ಇದಾಗಿದೆ. ಇದೇ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಇನ್ನು ಹಲವಾರು ಪುಸ್ತಕಗಳಲ್ಲೂ ಕೂಡ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಇವತ್ತು ಪ್ರತಿಯೊಂದು ಜ್ಞಾನಿ ಯಾರು ಮಾತಾಡ್ತಿದನೋ ಪ್ರತಿಯೊಂದು ಪುಸ್ತಕದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ನೋಡ್ಕೊಂಡೆ ಮಾತ್ರ ಜ್ಞಾನಿ ಆಗಿರ್ತಕ್ಕಂಥದ್ದು. ನಾವು ಅನ್ಕೊಂತೀವಿ, ಧ್ಯಾನ ಮಾಡಿದ್ರೆ ಒಳ್ಳೇದಾಗತ್ತಾ, ದಾನ ಮಾಡಿದ್ರೆ ಒಳ್ಳೇದಾಗತ್ತಾ ಅಂತ. ಎರಡು ಮಾಡಿದ್ರೆ ಒಳ್ಳೇದಾಗತ್ತೆ. ಮಾಡೋ ವಿಧಾನ ಸರಿಯಾಗಿರ್ಬೇಕಷ್ಟೇ, ಮಾಡ್ತಕ್ಕಂಥ ವಿಧಾನ ಸರಿಯಾಗಿರ್ಬೇಕು ಅಷ್ಟೇ. ದಾನ ಕೊಡ್ತಕ್ಕಂಥ ವಿಧಾನ ಕೂಡ ಸರಿಯಾಗಿದ್ರೆ ಎರಡು ಕೂಡ ಒಳ್ಳೇದಾಗ್ತದೆ. ಇವತ್ತು ನಾವ್ ಹೇಳ್ತೀರಿ ದಾನ ಮಾಡಿದ್ರೆ ಒಳ್ಳೇದಾಗತ್ತ. ಇವತ್ತು ಹೇಳ್ತಾರೆ, ಈ ಊಟ ಮಾಡು ಹೊಟ್ಟೆ ತುಂಬಾ ಅಂತಕ್ಕಂಥದ್ದು. ಊಟ ಎಲ್ಲವೂ ಊಟನೇ, ಪ್ರತಿಯೊಂದು ಕೂಡ ಊಟನೇ. ಅಳಿಸಿರ್ತಕ್ಕಂಥದ್ದು ಅದನ್ನು ಊಟನೇ ಅನ್ನೋದು, ಬಿಸಿ ಇರ್ತಕ್ಕಂಥದ್ದು ಕೂಡ ಅದನ್ನು ಕೂಡ ಊಟನೇ ಅಂತಕ್ಕಂಥದ್ದು. ಇವತ್ತು ಅಳಿಸಿರೋದೇ ತಿನ್ನಿ, ಅದು ಊಟ ಅಲ್ವಾ? ಬಿಸಿದೆ ತಿನ್ನಿ, ಅದೇ ಬಿಸಿ ತಿಂದ್ರೆ ಬದುಕ್ತೀಯ, ಅಳಿಸಿರೋ ತಿಂದ್ರೆ ಸಾಯ್ತೀಯ, ಹೊಟ್ಟೆ ಕೆಡುತ್ತೆ. ಧ್ಯಾನ ಕೂಡ ಹಾಗೇನೆ, ದಾನ ಕೂಡ ಹಾಗೇನೆ. ದಾನವನ್ನ ಮಾಡ್ಬೇಕಾದ್ರೆ ದಾನವನ್ನ ಈಸ್ಕೊಳ್ತಕ್ಕಂಥವನು ದಾನವನ್ನ ಈಸ್ಕೊಳೋದಕ್ಕೆ ಯೋಗ್ಯತೆ ಇರ್ಬೇಕಂತ. ದಾನ ಈಸ್ಕೊಳೋದಕ್ಕೆ, ದಾನ ಕೇಳೋದಕ್ಕೆ ಯೋಗ್ಯತೆ ಇರಬೇಕು. ಅಂಥವ್ರಿಗೆ ದಾನವನ್ನ ಕೊಡ್ಬೇಕು, ಅಂಥವ್ರಿಗೆ ದಾನವನ್ನ ಕೊಡ್ಬೇಕು. ನೀವು ಅನ್ಕೊಂಡಿರ್ತೀರಾ, ಎಲ್ಲೋ ಕೆಲವರು ಭಿಕ್ಷುಕರು ದಾನ ಕೇಳ್ತಾರೆ, ಒಂದು ಈ ದೌರ್ಜನ್ಯ ಮಾಡಿ ಕೇಳ್ತಕ್ಕಂಥ ಭಿಕ್ಷುಕರು, ಅಂಥವ್ರಿಗೆ ದಾನ ಯಾಕೆ ಕೊಡ್ತೀರಾ? ಆ ಥರದವ್ರಿಗೆ ದಾನ ಕೊಟ್ರೆ ನೀವು ದರಿದ್ರರಾಗ್ತೀರಾ. ದಾನ ಈಸ್ಕೊಳ್ತಕ್ಕಂಥವನು ಸದ್ ಮಾರ್ಗದಲ್ಲಿ ನಡೀತಕ್ಕಂಥವನಾಗಿರ್ಬೇಕು. ಹಾಗಿದ್ರೆ ಅವ್ರನ್ನ ಯಾವ ರೀತಿ ನೀವು ಪರೀಕ್ಷೆ ಮಾಡ್ತೀರಾ? ಹಾಗಿದ್ರೆ ಯಾಕೆ ಗೊತ್ತಾಗತ್ತೆ ಸ್ವಾಮಿಗಳೇ, ಅವರೇನು ಪಾಪ ಮಾಡಿದಾರೋ ಪುಣ್ಯ ಮಾಡ್ತಾರೋ ನಾವು ಇಸ್ಕೊಂಡಿರ್ತಕ್ಕಂಥ ದಾನವನ್ನ ಇಸ್ಕೊಂಡು? ದೌರ್ಜನ್ಯ ಮಾಡಿ ಯಾರು ದಾನವನ್ನ ಕೇಳ್ತಾರೋ, ದೌರ್ಜನ್ಯ ಮಾಡಿ ಯಾರು ಭಿಕ್ಷೆಯನ್ನ ಕೇಳ್ತಾರೋ, ಅವ್ರಿಗೆ ನೀವು ಏನೇ ಒಂದು ಕಿತ್ತಾಟ ಮಾಡಿದ್ರು ಪರವಾಗಿಲ್ಲ, ಅವ್ರಿಗೆ ಭಿಕ್ಷೆ ಮಾತ್ರ ಹಾಕಬೇಡಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಯಾರಿಗೆ ನಾವು ದಾನವನ್ನ ಮಾಡ್ಬೇಕು, ಯಾರಿಗೆ ನಾವು ಭಿಕ್ಷೆಯನ್ನ ಹಾಕ್ಬೇಕಂತ ಹೇಳಿದ್ರೆ ನಿರ್ಗತಿಕರು. ಅದು ದಾನವನ್ನ ಕೇಳ್ತಕ್ಕಂಥವ್ನು ಏನನ್ನ ಕೇಳ್ಬೇಕು, ಕೇಳ್ತಕ್ಕಂಥದ್ದು ಏನನ್ನ ಕೇಳ್ಬೇಕು? ದಾನ ಕೇಳೋದನ್ನ, ಧಾನ್ಯಗಳನ್ನ ಕೇಳ್ತಕ್ಕಂಥದ್ದು ದಾನ. ಭಿಕ್ಷೆಯನ್ನ ಕೇಳ್ತಕ್ಕಂಥದ್ದು ಧಾನ್ಯಗಳನ್ನ ಕೇಳ್ತಕ್ಕಂಥದ್ದು. ಧಾನ್ಯಗಳನ್ನ ಕೇಳ್ಬೇಕು. ನಮ್ಮ ಮನೇಲಿ ಅಕ್ಕಿ ಎಲ್ಲ ಕೊಡಿ, ನಮ್ಮ ಮನೆಯಲ್ಲಿ ಇದಿಲ್ಲ, ಕೆಲವೊಂದು ಸಾಮಗ್ರಿಗಳಿಲ್ಲ ಕೊಡಿ ಅಂತಕ್ಕಂಥವ್ನು ಕೇಳುದು. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನನಗೆ ತುಂಬಾ ಹೊಟ್ಟೆ ಹಸಿವು ಆಗ್ತಿದೆ, ಅನ್ನವನ್ನ ಭಿಕ್ಷೆಯಾಗಿ ಕೊಡಿ, ಅನ್ನವನ್ನ ದಾನವಾಗಿ ಕೊಡಿ ಅಂತ ಕೇಳ್ತಕ್ಕಂಥವನ್ನೇ ನೀವು ಕೊಡ್ಬೇಕಾಗಿರ್ತಕ್ಕಂಥದ್ದು. ಅದು ಭಿಕ್ಷೆ, ಅದು ದಾನ. ಇವತ್ತು ಅಥವಾ ನಾವು ಕೇಳ್ತಿರ್ತೀರಿ, ದಾನ ಅಂದ್ರೆ ಹೆಂಗ್ ಕೊಡ್ಬೇಕು ಜನಗಳಿಗೆ. ಕೆಲವರೆಲ್ಲ ಕೇಳ್ತಾರೆ, ದಾನ ಅಂದ್ರೆ ಏನು, ದುಡ್ಡು ಕೊಡ್ತೀನಿ ಮಜಾ ಮಾಡಿಬಿಡು ಅಂತ. ಅವರು ಆ ರೀತಿ ದುಡ್ಡನ್ನೇ ನಿಮ್ಮ ಹತ್ರ ಯಾರು ಕಿತ್ತು ತಿಂತಾರೋ, ಭಿಕ್ಷುಕರು ಅಥವಾ ದಾನಿಗಳು ಅಂತಕ್ಕಂಥವ್ರು, ದುಡ್ಡಿಗೆ ಯಾವಾಗ ನಿಮ್ಗೆ ಪಟ್ಟಾಕ್ತಾರೋ, ದುಡ್ಡೇ ಬೇಕು ನನಗೆ, ಇದು ಬೇಡ, ತಿಂಡಿ ಬೇಡ ನನಗೆ, ದುಡ್ಡೇ ಬೇಕು ಅಂತವ್ರು, ಅವರು ನಿಜವಾದ ಒಂದು ಭಿಕ್ಷುಕರು ಕೂಡ ಆಗಿರೋದಿಲ್ಲ, ನಿಜವಾಗ್ಲೂ ಕೂಡ ದಾನ ಸ್ವೀಕರಣೆ ಮಾಡ್ತಕ್ಕಂಥವ್ರು ಅಲ್ಲ. ಅವರು ಯಾರಪ್ಪ ಅಂತ ಹೇಳಿದ್ರೆ ಚಟಗಳಿಗೆ ಒಳಗಾಗಿರ್ತಕ್ಕಂಥವ್ರು ಆಗಿರ್ತಾರೆ. ಕೆಲವರು ಅದರಲ್ಲಿ 100ಕ್ಕೆ ಒಬ್ರೋ ಇಬ್ರೋ ಸುಕ್ಕಂಥದ್ದು ಉಂಟು. ಅದನ್ನ ನಾವು ಸೂಕ್ಷ್ಮ ಗಮನಿಸಿ ನೋಡಿ ಕೊಡ್ಬೇಕಾಗ್ತದೆ. ಇವತ್ತು ಯಾರು ದಡ್ಡರಲ್ಲ, ಯಾರು ಕೂಡ ದೊಡ್ಡರಲ್ಲ, ಎಲ್ರು ಬುದ್ಧಿವಂತರೇ. ಅದನ್ನ ನಮ್ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ ನೋಡ್ಬೇಕಾಗ್ತದಂತೆ. ಅಂಥವ್ರಿಗೆ ದಾನವನ್ನ ಕೊಡ್ತಕ್ಕಂಥದ್ದು ನಾವು ಹೇಳಿದ್ರು. ಇವತ್ತು
ಧ್ಯಾನ ಮಾಡಿದ್ರೆ ಒಳ್ಳೇದಾಗ್ತದ? ಧ್ಯಾನ ಪುಸ್ತಕದಲ್ಲಿ ಬರ್ದಿದ್ದಾರೆ, ಯಾಕೆ ಮಾಡ್ಬೇಕು, ಮಾಡಿದ್ರೆ ಒಳ್ಳೇದಾಗುತ್ತಾ? ನೋಡಿ, ಪ್ರತಿಯೊಬ್ರು ಕೂಡ, ವಿಜ್ಞಾನಿಗಳು ಕೂಡ, ವೈದ್ಯರುಗಳು ಕೂಡ, ಜ್ಞಾನಿಗಳು ಕೂಡ ಒಂದನ್ನೇ ಹೇಳ್ತಾರೆ. ಇವತ್ತು ಧ್ಯಾನ ಅಂತಕ್ಕಂಥದ್ದು, ಧ್ಯಾನ ಮಾಡಿದ್ರೆ ಒಳ್ಳೇದಾಗ್ತದ? ಹಂಗಾದ್ರೆ ಧ್ಯಾನ ಮಾಡೋರ್ಗೆಲ್ಲ ಒಳ್ಳೇದಾಗ್ಬಿಡುತ್ತಲ್ಲ, ದುಷ್ಟರಿಗೆ ಅಂತಕ್ಕಂಥದ್ದು. ನಾವ್ ಹೇಳಿದ್ರಿ, ಧ್ಯಾನ ಮಾಡಿ, ಧ್ಯಾನ ಮಾಡಿ, ಧ್ಯಾನ ಮಾಡಿ, ದಾನ ಮಾಡಿ ಅಂತಕ್ಕಂಥದ್ದು. ನೋಡಿ, ಧ್ಯಾನ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಗ್ರಂಥಗಳಲ್ಲೂ ಕೂಡ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಅದು ನಮ್ಮ ವೈದ್ಯರು ಒಪ್ತಕ್ಕಂಥದ್ದು, ಜ್ಞಾನಿಗಳು ಒಪ್ತಕ್ಕಂಥದ್ದು. ಇವತ್ತು ಪ್ರತಿಯೊಂದು ಜ್ಞಾನ, ಧ್ಯಾನ ಅಂತಕ್ಕಂಥದ್ದು, ಜ್ಞಾನ ಹುಟ್ಟಿರೋದು ಧ್ಯಾನದಿಂದ. ಪ್ರತಿಯೊಂದು ಜ್ಞಾನ ಹುಟ್ಟಬೇಕಾದ್ರೆ ಧ್ಯಾನದಿಂದ. ಇವತ್ತು ನಾವು ಹೇಳ್ತೀರಿ, ಧ್ಯಾನ ಅಂತಕ್ಕಂಥದ್ದು ಮಾಡಿದ್ರೆ ಕೆಟ್ಟವರು ಮಾಡ್ತಾರೆ, ಒಳ್ಳೆಯವರು ಮಾಡ್ತಾರೆ, ಹಾಗಿದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ, ಏನಿದು ಅಂತಕ್ಕಂಥ ಪ್ರಶ್ನೆನೂ ಕೂಡ ಮಾಡಿ. ನೋಡಿ, ನಾವು ಮನಸ್ಸು ಶುದ್ಧವಾಗಿದ್ರೆ ಮಾತ್ರ ಧ್ಯಾನದ ಮಾರ್ಗಗಳನ್ನ ಸಿಗ್ತಕ್ಕಂಥದ್ದು. ಇವತ್ತು ಮನಸ್ಸು ಚಂಚಲ ಮನಸ್ಸಿದ್ರೆ ಧ್ಯಾನದ ಒಂದು ಶಕ್ತಿ ಅಂತಕ್ಕಂಥದ್ದು ಏನಿದೆಯೋ ಅದನ್ನ ನಾವು ಪಡ್ಕೊಳೋದಕ್ಕೆ ಸಾಧ್ಯವಿಲ್ಲ. ನಾವು ಅನ್ಕೊಂತೀವಿ, ಒಂದು ತಪ್ಪನ್ನ ಮಾಡಿ, ಇವತ್ತು ಯಾರಿಗೋ ಒಂದು ಆಗ್ಬೋದು, ಯಾರಿಗೋ ಒಬ್ರಿಗೆ ಮೋಸ ವಂಚನೆ ಮಾಡಿರ್ತಕ್ಕಂಥದ್ದು. ಮೋಸ ಮಾಡಿದಾಗ, ವಂಚನೆ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಮನಸ್ಸು ನಮಗೊಂದು ಪ್ರಶ್ನೆಯನ್ನ ಮಾಡುತ್ತೆ. ಯಾವಾಗ? ಸೂಕ್ಷ್ಮವಾಗಿ ನಾವು ಯೋಚನೆಯನ್ನ ಮಾಡಿದಾಗ, ಒಬ್ಬರೇ ಇದ್ದಾಗ, ನಾವು ಏನು ಮಾಡಿದ್ದೀವಿ ಅಂತಕ್ಕಂಥದ್ದು ಆ ಮನಸ್ಸು ನಮಗೆ ಹೇಳ್ತಾನೆ ಇರುತ್ತೆ. ಈ ರೀತಿ ತಪ್ಪು ಮಾಡಿದ್ದೀವಿ, ಈ ರೀತಿ ವಂಚನೆ ಮಾಡಿದ್ದೀರಿ ಅಂತಕ್ಕಂಥದ್ದು ಹೇಳ್ತಾನೆ ಇರುತ್ತೆ. ಹಾಗಾಗಿ ಇವತ್ತು ಆ ರೀತಿ ವಂಚನೆ ಮಾಡ್ತಕ್ಕಂಥವ್ರು ಎಷ್ಟು ಧ್ಯಾನ ಮಾಡಿದ್ರು ಕೂಡ ಆ ಧ್ಯಾನದ ಪ್ರತಿಫಲ ಸಿಕ್ಕಲ್ಲ ಅಂತ ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಇವತ್ತು ನಾವು ಅನ್ಕೊಂತೀರ, ಹಾಗಿದ್ರೆ ಆ ಧ್ಯಾನ ಮಾಡಿದವ್ರಿಗೆಲ್ಲ ಒಳ್ಳೇದಾಗತ್ತಾ? ಧ್ಯಾನ ಮಾಡಿದವ್ರಿಗೆಲ್ಲ ಒಳ್ಳೇದಾಗತ್ತಾ? ದಾನ ಮಾಡಿದವ್ರಿಗೆಲ್ಲ ಒಳ್ಳೇದಾಗತ್ತಾ ಅಂತ. ಇವತ್ತು ಒಬ್ಬ ನಮ್ಮ ಹಳ್ಳಿ ಕಡೆ ಹೇಳ್ತಿರ್ತಾರೆ ಕೆಲವರು ಗಾದೆ ಮಾತುಗಳನ್ನು, ಹಾವನ್ನ ಹೊಡೆದು ಹದ್ದುಗಾಕು, ಹದ್ದನ್ನ ಹೊಡೆದು ಇನ್ನೊಂದು ಬತ್ತು ನಾಯಿಗಾಕು, ಗೂಬೆ ನೋಡ್ದು ಕಾಗೆಗಾಕು, ಕಾಗೆ ನೋಡ್ದು ಗೂಬೆಗಾಕು ಅಂತಕ್ಕಂಥದ್ದು. ಕುಂದ್ಲಿನೆತ್ತಿ ನಾಯಿ ಮೇಲೆ ಹಾಕು ಅಂತಾನು ಕೂಡ ಹೇಳ್ತಾರೆ. ಕುಂದ್ಲಿ ಅಂದ್ರೆ ನಮ್ಮ ಆಡು ಭಾಷೆಗಳಲ್ಲಿ ಮೊಲ ಅಂತಕ್ಕಂಥದ್ದು. ಮೊಲನ ಎತ್ತಿ ನಾಯಿ ಮೇಲೆ ಹಾಕಿದ್ರೆ ಏನಾಗುತ್ತೆ? ಹಾಗಾಗಿ ಧ್ಯಾನ ಮಾಡ್ತಕ್ಕಂಥವ್ರು ಕೂಡ ಹಾಗೇನೆ, ಅದ್ರ ಮೇಲೆ ಇದಾಕಿ, ಇದ್ರ ಮೇಲೆ ಅದಾಕಿ, ತಾರಾ ತಿಕ್ಲಿಟ್ಸ್ಕೊಂಡು ಧ್ಯಾನ ಮಾಡ್ಕೊಂಡು ಬರೀ ಕಣ್ ಮುಚ್ಕೊಂಡು ಕೂತ್ಕೊಂಡು ಎಲ್ಲೋ ಒಂದು ಏಕಾಂತ ಸ್ಥಳದಲ್ಲಿ, ಎಲ್ಲೋ ಒಂದು ವಿಶೇಷವಾಗಿರ್ತಕ್ಕಂಥ ಧ್ಯಾನದ ಸ್ಥಳದಲ್ಲಿ ಆಗ್ಬೋದು ಹೋಗಿ ಕೂತ್ಕೊಂಡ್ರೆ ಮಾಡಿರ್ತಕ್ಕಂಥ ಕರ್ಮಗಳು, ಮಾಡಿರ್ತಕ್ಕಂಥ ಮೋಸಗಳು, ಬೆನ್ನು ಹತ್ತಿರ್ತಕ್ಕಂಥ ಕರ್ಮ ಖಂಡಿತವಾಗಿ ಬಿಡೋದಿಲ್ಲ. ನಾವು ಯಾವುದೋ ಒಂದು ಮೋಸದ ದುಡ್ಡನ್ನ ದಾನ ಮಾಡಿದ್ರೆ ಆ ದಾನದ ಪ್ರತಿಫಲ ನಮ್ಗೆ ಖಂಡಿತವಾಗಿ ಸಿಗೋದಿಲ್ಲ. ಇದೇ ರೀತಿ ಧ್ಯಾನನು ಕೂಡ ಹಾಗೇನೆ. ಮೊದಲನೇದಾಗಿ ಹೇಳ್ತಿರ್ತಾರೆ ನಮ್ಮ ಹಳ್ಳಿಗೆ ಕಡೆ ಎಲ್ಲ, ಕೈ ಬಾಯಿ ಶುದ್ಧವಾಗಿದ್ರೆ ಎಲ್ಲಿ ಬೇಕಾ ಜೀವನ ಮಾಡ್ಬೋದು ಅಂತಾನು ಕೂಡ ಹೇಳ್ತಾರೆ. ನೋಡಿ, ನಿಜ ಅಂತೆ, ಶಕನ ಕೂಡ ನಿಜ ನುಡಿತಾ ಇದೆ. ಕೈ ಬಾಯಿ ಶುದ್ಧವಾಗಿದ್ರೆ ಕಾಡಲ್ಲೂ ಕೂಡ ಜೀವನ ಮಾಡ್ಬೋದು ಅಂತ ಹೇಳ್ತಾರೆ. ಇವತ್ತು ನಾವು ಮನಸ್ಸು ಅಷ್ಟೇ ಧ್ಯಾನ ಮಾಡ್ಬೇಕಾದ್ರೆ ಮನಸ್ಸು ಶುದ್ಧವಾಗಿದ್ರೆ ಮಾತ್ರ ಧ್ಯಾನದ ಶಕ್ತಿ ಒಲಿತಕ್ಕಂಥದ್ದು ಅಂತ ನಾವ್ ಹಿಂದೆನೆ ಹೇಳಿದ್ರಿ. ಆ ಧ್ಯಾನ ಮಾಡೋರ್ಗೆ ಇವತ್ತು ಹೇಳ್ತಾರೆ, ಧ್ಯಾನ ಮಾಡೋರ್ಗೆಲ್ಲ ಮುಕ್ತಿ ಸಿಕ್ಬಿಡುತ್ತಾ? ಧ್ಯಾನ ಮಾಡೋರ್ಗೆಲ್ಲ ಮೋಕ್ಷ ಸಿಗುತ್ತಾ? ಧ್ಯಾನ ಮಾಡೋರ್ಗೆಲ್ಲ ವಸಂತರಾಯ ದರ್ಶನ ಆಗ್ಬಿಡುತ್ತಾ? ಧ್ಯಾನ ಮಾಡ್ತಕ್ಕಂಥವ್ರಿಗೆಲ್ಲ ಭಗವಂತನ ಆಶೀರ್ವಾದ ಆಗ್ಬಿಡುತ್ತಾ? ಧ್ಯಾನ ಮಾಡ್ತಕ್ಕಂಥವ್ರಿಗೆಲ್ಲ ಭಗವಂತ ಒಲಿತಾನ? ಧ್ಯಾನ ಮಾಡ್ತಕ್ಕಂಥವ್ರ ಭಗವಂತನ ಶಕ್ತಿ ಒಲಿಯುತ್ತಾ ಅಂತಕ್ಕಂಥದ್ದು. ನೋಡಿ, ನಾವು ಇವತ್ತು ಏನೇ ಮಾಡಿದ್ರು ಕೂಡ ಇದೆಲ್ಲ, ಎಷ್ಟೇ ಧ್ಯಾನ ಮಾಡಿ, ಎಷ್ಟೋ ಒಂದು ದೇವಸ್ಥಾನಗಳು ಹಲಿರಿ, ಎಲ್ಲೇ ಒಂದು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಎಷ್ಟೇ ವರ್ಷಗಳ ಕಾಲ ಧ್ಯಾನ ಮಾಡಿ, ಎಷ್ಟೇ ಗಂಟೆಗಳ ಕಾಲ ಕೂತ್ಕೊಂಡು ಧ್ಯಾನ ಮಾಡಿದ್ರು ಭಗವಂತನಿಗೋಸ್ಕರ
ತೂತು ಮಡಕೆಯಲ್ಲಿ ನೀರು ಹಾಕದಾಗೆ, ತೂತು ಮಡಕೆಯಲ್ಲಿ ನೀರು ಹಾಕದಾಗೆ ಆ ತೂತು ಮಡಕೆಗೆ ನೀರು ಎಷ್ಟು ಸುರಿದ್ರೂ ನಿಲ್ಲೋದಿಲ್ಲ. ಈ ರೀತಿ ಪಾಪಿಗಳು ಎಷ್ಟು ಧ್ಯಾನ ಮಾಡಿದ್ರು ಕೂಡ ಪ್ರತಿಫಲ ಸಿಗೋದಿಲ್ಲ. ಅದನ್ನ ನಾವು ಕೇಳ್ತಾರೆ ನಮ್ಮಲ್ಲಿ ಪ್ರಶ್ನೆ ಆಗಿದ್ರೆ, ಇವರೆಲ್ಲ ಧ್ಯಾನ ಮಾಡ್ತಾರೆ, ಇಷ್ಟೆಲ್ಲ ಶ್ರಮ ಪಡ್ತಾರೆ, ಇದೆಲ್ಲ ಯಾವುದು ವಂಚನೆ ಮಾಡಿರ್ತಕ್ಕಂಥ ವಂಚನೆ ಧ್ಯಾನ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ವಂಚನೆ ಧ್ಯಾನ, ವಂಚನೆದಿಂದ ದುಡ್ಡು ಸಂಪಾದನೆ ಮಾಡಿರ್ತಕ್ಕಂಥದ್ದು ದಾನ ಮಾಡೋದ್ರಿಂದ ಯಾವುದೇ ಕೂಡ ಪ್ರಯೋಜನ ಇಲ್ಲ. ಹಾಗಾಗಿ ಮಹಾನ್ ಭಾವರು ಒಂದು ಮಾತು ಹೇಳ್ತಿದ್ರಂತೆ. ಯಾರಪ್ಪ ಅಂತ ಹೇಳಿದ್ರೆ ಶ್ರೀ ನಂದಾಚಾರ್ಯ ಆಗಿರ್ತಕ್ಕಂಥ ಸ್ವಾಮಿಗಳು. ಅವರು ಏನ್ ಹೇಳಿದ್ರೆ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಏನ್ ಹೇಳ್ತಿದ್ರಪ್ಪ ಅಂತ ಹೇಳಿದ್ರೆ, ಈ ಆಶ್ರಮನ ನಿರ್ಮಾಣ ಮಾಡ್ಬೇಕಿದ್ರೆ, ಈ ಆಶ್ರಮನ ಕಟ್ಟಬೇಕಾದ್ರೆ ಹಲವಾರು ಜನಗಳು ದುಡ್ಡನ್ನ ತಂದ್ಕೊಡ್ಬೇಕಿದ್ರೆ ಇದೆಲ್ಲ ದುಡ್ಡು ಬೇಕಾಗಿಲ್ಲ, ಇಷ್ಟೊಂದು ಬೇಕಾಗಿಲ್ಲ. ಮೋಸ ಮಾಡಿರ್ತಕ್ಕಂಥ ದುಡ್ಡು ಇಲ್ಲಿ ಯಾವುದು ನಾವು ಇಸ್ಕೊಳೋದಿಲ್ಲ, ತಗೊಳೋದಿಲ್ಲ. ನೀನು ವಂಚನೆ ಮಾಡಿರ್ತಕ್ಕಂಥ ದುಡ್ಡು ನೀನು ಸಾವಿರಾರು ರೂಪಾಯಿ ಕೊಟ್ರೆ ಇಲ್ಲಿ ಕೆಲಸ ಬರೋದಿಲ್ಲ. ಶ್ರಮ ಪಟ್ಟಿರ್ತಕ್ಕಂಥ ದುಡ್ಡು 1 ಪೈಸೆ ಕೊಡು, ಭಗವಂತನ ಲೆಕ್ಕ ಇರುತ್ತೆ ಅಂತ ಹೇಳ್ತಿದ್ರಂತೆ. ಅದಕ್ಕೋಸ್ಕರ ಭಗವಂತನ ದಾನ ಧರ್ಮನ ಲೆಕ್ಕ ಇರಬೇಕಾದ್ರೆ ಧರ್ಮದಿಂದ ಸಂಪಾದನೆ ಮಾಡ್ತಕ್ಕಂಥದ್ದು ಹಣವನ್ನ ಆಗಿರ್ಬೇಕು. ಇವತ್ತು ನಾವು ಒಂದು ಇಂದಿನ ಒಂದು ದಿನಗಳಲ್ಲಿ ನಮ್ಮ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮನ ನಡೆಸಿದ್ವಿ, ರಥಸಪ್ತಮಿ ಕಾರ್ಯಕ್ರಮ ಅಂತಕ್ಕಂಥದ್ದು. ರುದ್ರಾಕ್ಷಿಯನ್ನ ದಾನವಾಗಿ ನೀಡ್ತಾರೆ ನಮ್ಮ ಆಶ್ರಮದ ವತಿಯಿಂದನೂ ಕೂಡ ಅಂತಾನು ಕೂಡ ಕೆಲವೊಂದು ಮಾತುಗಳನ್ನ ಕೂಡ ಹೇಳ್ತಿದ್ವಿ. ಇವತ್ತು ಆ ದಾನವನ್ನ ನಾವು ಯಾಕೆ ಮಾಡ್ತಿದ್ದೀರಿ, ಅದು ನಿಜವಾದ ದಾನ. ಅದು ಜನಗಳು ಪ್ರೀತಿ ವಿಶ್ವಾಸದಿಂದ ಕೊಟ್ಟಿರ್ತಕ್ಕಂಥ ಕಾಣಿಕೆಯಿಂದ ಆ ರುದ್ರಾಕ್ಷಿ ಧಾರಣೆ ಮಾಡಿ ದಾನವನ್ನ ಕೊಟ್ಟಿರ್ತಕ್ಕಂಥದ್ದು. ಆ ರೀತಿ ಮಾಡಿದಾಗ ಭಗವಂತ ಮೆಚ್ಚುತ್ತಾನೆ ಅಂತಕ್ಕಂಥದ್ದು ಒಂದು ಜ್ಞಾನಿಗಳು ಹೇಳಿರ್ತಕ್ಕಂಥದ್ದು, ಜ್ಞಾನಿಗಳು ಬರೆದಿರ್ತಕ್ಕಂಥ ಗ್ರಂಥಗಳಲ್ಲಿ ಹೇಳಿರ್ತಕ್ಕಂಥದ್ದು. ಧ್ಯಾನ ಅಂತಕ್ಕಂಥದ್ದು ಅಪಾರವಾಗಿರ್ತಕ್ಕಂಥದ್ದು. ಧ್ಯಾನದ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಿದ್ವಿ. ತೂತು ಮಡಕೆಗೆ ನಾವೆಷ್ಟು ತುಂಬಿದ್ರು ಕೂಡ ಅದು ತೂತು ಮಡಕೆ ಪ್ಯಾಚ್ ಮಾಡಿದ್ರು ಕೂಡ ಸೋರ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಧ್ಯಾನ ಮಾಡ್ತಕ್ಕಂಥವ್ರು, ನಿಷ್ಠೆ ನಿಯಮ ಇರ್ತಕ್ಕಂಥವ್ರು ಮಾತ್ರ ಧ್ಯಾನ ಮಾಡ್ತಕ್ಕಂಥದ್ದು. ಅಥವಾ ಇನ್ನು ಕೂಡ ಧ್ಯಾನ ಮಾಡ್ಬೋದು, ಇನ್ನೊಬ್ರು ಕೂಡ ಕಳ್ಳನೂ ಧ್ಯಾನ ಮಾಡ್ಬೋದು, ಸುಳ್ಳುನೂ ಧ್ಯಾನ ಮಾಡ್ಬೋದು, ಮೋಸಗಾರನು ಧ್ಯಾನ ಮಾಡ್ಬೋದು, ವಂಚನೆ ಮಾಡ್ತಕ್ಕಂಥವನು ಧ್ಯಾನ ಮಾಡ್ಬೋದು. ಮಾಡಬಾರದು ಅಂತ ಯಾವುದೇ ಒಂದು ಗ್ರಂಥಗಳಲ್ಲಿ ಉಲ್ಲೇಖನ ಇಲ್ಲ, ಯಾವುದೇ ಒಂದು ಕಾನೂನುಗಳು ಬಿಕ್ಕಟ್ಟು ಕೂಡ ಇಲ್ಲ. ಇವನು ಮಾಡ್ಬೇಕಾ ಇವ್ರು ಮಾಡಬಾರ್ದ ಅಂತ, ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಒಂದು ಏನಪ್ಪಾ ಅಂತ ಹೇಳಿದ್ರೆ ಮನಸ್ಸಿನ ಹತೋಟಿಗೆ ನಾವು ಕೆಲವರು ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಹೇಳ್ತಾನೆ ಇರ್ತೀರಿ. ಕೆಲವೊಂದು ಅಧಿಕಾರಿಗಳು ಕೂಡ, ದೊಡ್ಡ ಅಧಿಕಾರಿಗಳಿಗೂ ಕೂಡ ಹೇಳ್ತಾ ಇರ್ತೀರಿ, ಅಯ್ಯೋ ನನಗೆ ಬಹಳ ಒತ್ತಡ ಇದೆ, ಬಹಳ ಟೆನ್ಷನ್ ಇದೆ ಗುರುಗಳೇ, ನನ್ ಬಹಳ ಚಿತ್ರಿಂಸೆ ಆಗ್ತಿರುತ್ತೆ ಅಂತ ಕೂಡ ಹೇಳ್ತಿರ್ತಾರೆ. ಅಂಥವ್ರಿಗೆ ನಾವು ಪ್ರತಿನಿತ್ಯ ಏನ್ ಹೇಳ್ತೀರಪ್ಪ ಅಂತ ಹೇಳಿದ್ರೆ, ಅರ್ಧ ಗಂಟೆ ಕಾಲ ನಿಮಗೋಸ್ಕರ ನೀವು ಸಮಯನ್ನ ಕೊಡಿ, ಒಂದು ಅರ್ಧ ಗಂಟೆ ಕಾಲ ಧ್ಯಾನವನ್ನ ಮಾಡಿ ಅಂತ. ಅದು ಯಾಕೆ ಅಂತ ಹೇಳಿದ್ರೆ ಆ ತಲೆಯಲ್ಲಿ ಇರ್ತಕ್ಕಂಥ ಗೊಂದಲ ಕೂಡ ಈಚೆ ಹೋಗ್ಲಿ ಅಂತಕ್ಕಂಥದ್ದು. ಇದು ವೈದ್ಯರು ಕೂಡ ಹೇಳ್ತಕ್ಕಂಥ ಮಾತು ಇದಾಗಿದೆ. ನಾವ್ ಹೇಳಿದ್ರಿ ಧ್ಯಾನ ಅಂತಕ್ಕಂಥದ್ದು ವಿಜ್ಞಾನಿಗಳು ಕೂಡ ಸವಾಲಾಗಿರ್ತಕ್ಕಂಥದ್ದು, ವೈದ್ಯರುಗಳು ಕೂಡ ಸವಾಲಾಗಿರ್ತಕ್ಕಂಥದ್ದು. ಹೇಳ್ತಾರೆ, ನನಗೆ ಬಹಳ ಚಿಂತೆ ಇದೆ ಡಾಕ್ಟ್ರೆ, ಬಹಳ ಒಂದು ಯೋಚನೆ ಬರ್ತಿದೆ, ಅದಕ್ಕೇನಾದ್ರೂ ಒಂದು ಔಷಧಿ ಕೊಡಿ ಅಂತ ಡಾಕ್ಟರ್ ಹತ್ರ ಹೋದ್ರೆ ಅದಕ್ಕೆ ಡಾಕ್ಟರ್ ಹೇಳ್ತಕ್ಕಂಥದ್ದು ಒಂದೇ, ಅದಕ್ಕೆ ಔಷಧಿ ಇಲ್ಲ, ಧ್ಯಾನ ಮಾಡು ಅಂತ. ಅದಕ್ಕೆ ಔಷಧಿ ಇಲ್ಲ, ಧ್ಯಾನ ಮಾಡು ಅಂತ ಹೇಳ್ತಾರೆ. ಇವತ್ತು ಈ ಮಾತು ಸತ್ಯ. ಅದಕ್ಕೋಸ್ಕರ ಧ್ಯಾನ ಮಾಡಿದ್ರೆ ಎಲ್ರಿಗೂ ಭಗವಂತ ಒಲಿಯೋದಿಲ್ಲ, ಜಪ ಮಾಡಿದ್ರೆ ಎಲ್ರಿಗೂ ಭಗವಂತ ಒಲಿಯೋದಿಲ್ಲ. ತೂತು ಮಡಕೆಗೆ ನೀರು ಹಾಕ್ದಾಗೆ ಪ್ರಾಮಾಣಿಕರಿಗೆ ಮಾತ್ರ ಧ್ಯಾನದಲ್ಲಿ ಭಗವಂತನ ಆಶೀರ್ವಾದ ಸಿಗ್ತಕ್ಕಂಥದ್ದು, ಭಗವಂತನ ಒಂದು ಅನುಗ್ರಹ ಆಗ್ತಕ್ಕಂಥದ್ದು ಅಂತ ಹೇಳ್ತಾ ಇವತ್ತಿನ ಮಾತನ್ನ ನಾವು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.